ಹೇಗಿದ್ದೀರಾ? ಹಾಯ್. ಏನೋ ಇದು? ಏನೋ ಇವ್ರು ಈ ತರ? ಹಲೋ, ನಿಂತ್ಕೊಳ್ಳಿ, ನಿಲ್ಲಿ. ಚೆನ್ನಾಗಿದ್ಯಲ್ಲ, ಸೂಪರ್ ಸೆಟಪ್. ಸೊ ಹೌ ಆರ್ ಯು? ಯಾವಾಗ ಶುರು ಮಾಡಿದ್ರಿ ಈ ಬಿಸ್ನೆಸ್? ಅದೇನಂದ್ರೆ ದೊಡ್ಡ 5 ಸ್ಟಾರ್ ಹೋಟೆಲ್ ಚೈನ್ ಸ್ಟಾರ್ಟ್ ಮಾಡೋ ಪ್ಲಾನ್. ಇದು ಸುಮ್ನೆ ಒಂದು ಪ್ರಾಕ್ಟೀಸ್ಗೋಸ್ಕರ. ಓ ಐ ಸಿ. ಮನೆಯಿಂದ ಹೊರಗಡೆ ಹಾಕದ್ಮೇಲೆ ಇನ್ನೇನ್ ಮಾಡೋದಕ್ಕಾಗತ್ತೆ? ಬೆಡ್ರೂಮ್ಸ್ ಎಲ್ಲ ಎಲ್ಲಿ? ಅದು ಮೇಲಿದೆ. ಮಿಸ್ಟರ್, ಗಾಡಿಲಿರೋ ಲಗೇಜಸ್ ಎಲ್ಲ ತಗೊಂಬನ್ನಿ. ಬೇಗ ತನ್ನಿ. ಯಾಕೆಲ್ ಕರ್ಟನ್ಸ್ ಎಲ್ಲ ಹಾಕಿಲ್ಲ? ಇಲ್ಲ, ಅದನ್ನ ಇವಾಗಲೇ ಹಾಕೊಟ್ಬಿಡ್ತೀನಿ. ಬೆಡ್ ಪೊಸಿಷನ್ ಚೇಂಜ್ ಮಾಡ್ಬೇಕು. ಅರೇಂಜ್ ಮಾಡ್ತೀನಿ. ಮತ್ತಿನ್ ಯಾಕೆ ಸುಮ್ನೆ ನೋಡ್ಕೊಂಡು ನಿಂತಿದ್ದೀರಾ? ಕಂಟ್ರಿ ಫೆಲೋಸ್. ವೆಲ್, ತಿನ್ನೋದಕ್ಕೆಲ್ಲ ಏನಿದೆ? ಮೆನ್ಯೂ ತಗೊಂಬನ್ನಿ. ನಿಮ್ಗೆ ಏನ್ ಬೇಕೋ ಅದಕ್ಕೆ ತಕ್ಕನಂಗೆ ಮೆನ್ಯೂ ಪ್ರಿಪೇರ್ ಮಾಡ್ತೀನಿ. ನಮ್ಮ ಚೀಫ್ ಕುಕ್ ನ ಇಲ್ಲಿ ಕಳಿಸ್ತೀನಿ. ಹಾಗಿದ್ರೆ ಇಲ್ಲಿ ಫಿಕ್ಸೆಡ್ ಮೆನ್ಯೂ ಇಲ್ವಾ? ಹೌದು, ಇಲ್ಲಿ ಚೈನೀಸು ಕಾಂಟಿನೆಂಟಲ್ ಇಲ್ವಾ? ಯಾವ್ದು ಬೇಕು ಅಂತ ಹೇಳಿದ್ರೆ ಸಾಕು, ಎಲ್ಲಾ ಪ್ರಿಪೇರ್ ಮಾಡ್ತಾರೆ ನಮ್ ಕುಕ್ಕು. ಪತ್ರೋಸಣ, ನೀವು ನಮ್ ಗೆಸ್ಟ್ದು ಮೆನ್ಯೂನ ನೋಟ್ ಮಾಡ್ಕೊಳ್ಳಿ. ಸರಿ, ಬೇಗ ಕೊಡಿ. ಓ ಲೇ ಮಾರ್ಕೋಸು ಕೊಡು. ನಾನು ಹೋಗಿ ಆ ಹುಡುಗಿರಿಂದ ಲಿಸ್ಟ್ ಬರ್ಕೊಂಡ್ಬರ್ತೀನಿ. ನಾನು ಬರ್ತೀನಿ. ನೀನ್ ಬರ್ಬೇಡ, ಇಲ್ಲೇ ಇದ್ರೆ ಸಾಕು. ಹಾಗಾದ್ರೆ ನಾನು 2ನೇ ಸಲ ಹೋಗ್ತೀನಿ. ಬಾಯಿ ಮುಚ್ಚು, ನೊಣ ಹೋಗ್ಬಿಡುತ್ತೆ. ಛೇ, ಇದೆಲ್ಲ ತುಂಬಾ ಅವಮಾನಪ್ಪ. ಇವ್ರೆಂಗ್ ಇಲ್ಲಿ ಸರಿಯಾಗಿ ಒಂದ್ ಬಾರ್ಸಿದ್ರೆ ಹೆಂಗಿರುತ್ತೆ? ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡೋ. ಲೇ, ಇವಾಗ ಹಾಗೆ ಅನ್ಸೋದು. 4 ಹೊತ್ತು ಊಟ ತಿನ್ನೋದಕ್ಕೆ, ಮಲಗಿ ನಿದ್ದೆ ಮಾಡೋದಕ್ಕೆ ಒಳ್ಳೆ ಜಾಗ ಸಿಕ್ಕಿದೆ ತಾನೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಅದಕ್ಕೆ ಇವಾಗ ಏನಾಯ್ತು? ಒಂದ್ ಕೆಲ್ಸನ ಒಪ್ಕೊಂಡ್ರೆ ಅದನ್ನ ಕರೆಕ್ಟ್ ಆಗಿ ಮಾಡೋದನ್ನ ಕಲ್ತ್ಕೋ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಪ್ಪ, ಬರ್ದು ಪೇಪರೇ ಖಾಲಿ ಆಯ್ತು. ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್, ಹೀಗೆ ತುಂಬಾ ಐಟಮ್ಸ್ಗಳಿವೆ. ಅಮ್ಮ ಬಂಡಿ ಮಂಕಳಮ್ಮ, ತಿನ್ನೋದಕ್ಕೆ ಅಂತಾನೆ ಇಂಥವ್ರನ್ನೆಲ್ಲ ಈ ಭೂಮಿ ಮೇಲೆ ಹುಟ್ಸಿದ್ಯಮ್ಮ ನೀನು. ಇರ್ಲಿ, ಇಲ್ಲ ಅಂದ್ರೆ ನಮ್ಮ ಕೆಲ್ಸ ಇರಲ್ವಲ್ಲ. ಕಣ್ಣೆಲ್ಲಿಟ್ಟಿದ್ಯಾ? ನೋಡು ಹೇಗಿದೆ. ಸೂಪರ್, ಎಲ್ಲ ಕರ್ತರ್ ಕೃಪೆನೆ. ಸಾರು ಮಾಡಿರೋದು ನಾನು, ಹೋಗುತ್ತಿರೋದು ಕರ್ತರ್ನ. ಹೋಗೆ ನೀವ್ ಹೋಗಿ. ಸಾಕು. ಹೇ, ಇಟ್ಸ್ ಎನಫ್. ನನಗಿದ್ ಬೇಡ. ಈ ಪ್ಲೇಟ್ ತಗೊಂಡ್ ಹೋಗಿ ಬೇರೆ ತೊಂಬ. ಸರಿ. ಪ್ರತಿ ಐಟಮ್ ಸರ್ವ್ ಮಾಡೋದಕ್ ಮುಂಚೆ ಕೇಳ್ಬೇಕು. ಓಕೆ ಮೇಡಮ್, ಇನ್ಮೇಲೆ ಹಾಗೆ ಮಾಡ್ತೀನಿ. ಟೋ, ಇದೇನ್ ಸಾರ್ ಇದು? ಅದು ನೀವ್ ಪ್ರಿಪೇರ್ ಮಾಡಿರೋ ಡಿಶ್ ನಿಮ್ಗೆ ಏನು ಅಂತ ಗೊತ್ತಿಲ್ವಾ? ಹೊಸಬ್ರಲ್ವಾ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ. ಓ, ನಿಮಗೆ ಎಕ್ಸ್ಪೀರಿಯನ್ಸ್ ಪ್ರಾಬ್ಲಮ್ ಬೇರೆ. ಕಾಯಿಸಿರೋ ಮಿನರಲ್ ವಾಟರ್ ಎಲ್ಲಿ? 1 ನಿಮಿಷ ಮೇಡಮ್, ಈಗ್ಲೇ ಕಾಯಿಸ್ಕೊಂಡ್ ಬರ್ತೀನಿ. ಊಟ ಏನೂ ಅಷ್ಟ್ ಚೆನ್ನಾಗಿಲ್ಲ, ಇನ್ನೂ ಟೇಸ್ಟಿಯಾಗಿ ಮಾಡ್ಬೋದಿತ್ತು. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಮ್ಯಾಮ್. ನೀವ್ ಎಲ್ಲಿಗಾದ್ರೂ ಹೋಗಿ ಟ್ರೈನಿಂಗ್ ತಗೊಂಡು ಆಮೇಲೆ ಅಡ್ಗೆ ಮಾಡಿ. ದಿಢೀರಂತ ಅವಕಾಶ ಬಂದಿದ್ದಕ್ಕೆ ಕ್ಯಾಶ್ ತಗೊಂಡು ಗೆಸ್ಟ್ ಬಂದಾಗ ಈಗಷ್ಟೇ ಶುರು ಮಾಡಿದ್ವಿ, ಸಾರಿ ಅದು ಇದು ಅಂತ ಹೇಳೋದು ಸುಲಭನೇ. ಈ ತರ ಊಟನ ನಾವ್ ಹೇಗ್ ತಿನ್ನೋದು ಹೇಳಿ? ಚೆನ್ನಾಗಿಲ್ಲ. ಬನ್ನಿ ಮೇಡಮ್. ಏನಾಯ್ತು? ಏನು? ಗೋಪಿಕಾ, ನೀರು. ಏನ್ ಮಿಸ್ಟರ್, ನಿಂಗ್ ಮ್ಯಾನರ್ಸ್ ಇಲ್ವಾ? ರೂಮಿಗೆ ಬರೋದಕ್ ಮುಂಚೆ ನಾಕ್ ಮಾಡ್ಬೇಕಂತ ಗೊತ್ತಿಲ್ವಾ?
ಇಲ್ಲ ಮೇಡಮ್, ನೀರ್ ಬೇಕಂದ್ರಲ್ಲ ಇಟ್ಸ್ ಅದಕ್ಕೆ. ಓಕೆ, ಡೋಂಟ್ ರಿಪೀಟ್ ಇಟ್. ಸಾರಿ ಮೇಡಮ್, ಇನ್ ಮುಂದೆ ಹಾಗೆ ಮಾಡಲ್ಲ. ಒಂದ್ ಟ್ಯಾಪು ಬ್ಲಾಕ್ ಆಗಿದೆ, ಅದು ರಿಪೇರಿ ಆಗ್ಬೇಕು. ಹಾ, ರಿಪೇರ್ ಮಾಡಿಸ್ತೀನಿ ಮೇಡಮ್. ಎಕ್ಸಾಸ್ಟ್ ಫ್ಯಾನ್ ಇಲ್ವಾ? ಎಕ್ಸಾಸ್ಟ್ ಫ್ಯಾನ್ ಬೇಕಾ? ಬೇಕು. ಹಾ, ತಂದಿಡ್ತೀನಿ. ದಾರಿ ಬಿಡು. ಜಾರ್ಜಿ ಫೆಲ್ಲೋಸ್, ಇದೆಲ್ಲ ತುಂಬಾ ಕೊಳೆ ಆಗಿದೆ. ಎಷ್ಟ್ ದಿನ ಆಯ್ತು ಒಗ್ದು? ಹೊಸ ಬೆಡ್ಶೀಟ್ ಇಲ್ವಾ? ಗೌರಿ ಪ್ಲೀಸ್, ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೋ. ನಾವ್ ಬಿಗಿನರ್ಸೇ. ಎಲ್ಲ ನಿಮ್ ಇಷ್ಟದ ಪ್ರಕಾರ ಮಾಡ್ಕೊಡ್ತೀನಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ನೆಲ್ಲ ದೊಡ್ಡ ಇಶ್ಯೂ ಮಾಡ್ಬೇಡಿ. ನಾವೆಲ್ಲ ಗೊತ್ತಿರೋರ್ ತಾನೆ. ಸಿ ಮಿಸ್ಟರ್, ನಾವು ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ಆ ರಿಲೇಶನ್ಶಿಪ್ ನ ಇಲ್ಲಿಗೆ ತರಬೇಡಿ. ವಿ ಆರ್ ಪೇಯಿಂಗ್ ಕ್ಯಾಶ್, ಸೊ ನ್ಯಾಚುರಲಿ ವಿ ವಿಲ್ ಡಿಮ್ಯಾಂಡ್. ನಿಮ್ಮನ್ ಫ್ರೀ ಆಗಿ ಮಾಡ್ಕೊಡಿ ಅಂತ ನಾವೇನ್ ಕೇಳಲಿಲ್ವಲ್ಲ. ಯು ಕ್ಯಾನ್ ಚಾರ್ಜಸ್ ಫಾರ್ ದ ಸರ್ವಿಸ್. ನಾವು ಕಸ್ಟಮರ್ಸ್, ನೀವು ನಮ್ ಸರ್ವೆಂಟ್ಸ್. ಅದನ್ ಬಿಟ್ಟು ಪರ್ಸನಲ್ ಆಗಿ ಇನ್ನೇನು ಇಲ್ಲ. ನಾವು ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿರೋರು, ಜೊತೆಗೆ US ಹೋಗಕ್ಕೆ ನಾವು ಓದ್ಕೋತಾ ಇದೀವಿ. ನೀವು ಅವಾಗ ಎಕ್ಸ್ಕ್ಯೂಸ್ ಕೇಳಿ ನಮ್ಗೆ ಹಿಂಸೆ ಕೊಡ್ಬೇಡಿ. ಆ ಬೆಡ್ಶೀಟ್ ನ ರೀಪ್ಲೇಸ್ ಮಾಡಿ ಬೇಗ. ಎಲ್ಲ ನಮ್ ಹಣೆ ಬರ. ಎಸ್, ಕಮ್ ಇನ್. ಗುಡ್ ಮಾರ್ನಿಂಗ್ ಮೇಡಮ್. ಲೋ, ಎಷ್ಟೋ ಟೈಮು? ಅಲ್ಲ ಮ್ಯಾಮ್, ಟೈಮ್ ಟೀ. ತಗೊಂಡೋಗು. ಇಲ್ಲ ಮ್ಯಾಮ್, ಟೀ. ಇದಿನ್ಮೇಲೆ ರಿಪೀಟ್ ಆಗ್ಬಾರ್ದು, ಅರ್ಥ ಆಯ್ತಾ? ಈ ಮನೇಲಿ ಯಾರು ಇಲ್ವಾ? ಇದೀವಿ ಮೇಡಮ್. ಎಲ್ಲ ಟವಲ್? ಟವಲ್ ಏನ್ ಸಮಸ್ಯೆ ಆಯ್ತು ಮೇಡಮ್? ಎಲ್ಲ ಇದೆ ಟವಲ್ ಎಲ್ಲಿ? ಇಲ್ಲಿದೆ ನೋಡಿ. ಏನು? ಏನೂ ಇಲ್ಲ. ಇವನೊಬ್ಬ ಹುಚ್ಚ. ಇನ್ನೂ ರೆಡಿ ಆಗಿಲ್ವಾ? ಇನ್ನೇನ್ ರೆಡಿ ಆಯ್ತು ಮ್ಯಾಮ್. ಕೊಡಿಲ್ಲಿ, ನಾನೇ ಮಾಡ್ಕೊಂತೀನಿ. ಹೋಗೆ. Idiot. ದೇವ್ರೇ, ಹಿಂಸೆ ಕೊಡ್ತಿದ್ಯಲ್ಲಪ್ಪ. ಅವರೆಲ್ಲ ಬದ್ಲಾಗ್ಬಿಟ್ಟಿದ್ದಾರೆ. ಎಷ್ಟು ಬೇಗ ಹಳೇದೆಲ್ಲ ಮರ್ತಿದ್ದಾರೆ. ಅವ್ರು ಮರ್ತಿರೋ ತರ ನಾಟಕ ಮಾಡ್ತಿದ್ದಾರೆ. ಅವಾಗ ಟೈಮ್ ಸಿಕ್ದಾಗೆಲ್ಲ ಇವ್ರಿಗೆ ಸಿಗ್ತಾ ಇದ್ದಾಗ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಹೌದು, ಅವಳು ಎಷ್ಟು ಈಸಿಯಾಗಿ ನಮ್ಮ ಹತ್ರ ಸೋಷಿಯಲ್ ಆಗಿ ಮೂವ್ ಆಗ್ತಿದ್ಲು. ಒಳ್ಳೆ ಕೆಲ್ಸ ಸಿಕ್ಕಿ ಒಳ್ಳೆ ಪೊಸಿಷನ್ ಇರೋದ್ರಿಂದ ಅವರೆಲ್ಲ ನಮ್ಮನ್ ಮರ್ತಿದ್ದಾರೆ. ನನಗ್ ಸಾಕಾಯ್ತು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನೈತೆ ಮಾತಾಡೋದಕ್ಕೆ? ಲೇ, ದುಡ್ಡಿಲ್ಲ ಅಂದ್ರೆ ಎಲ್ಲರ ಜೀವನಾನು ಹಿಂಗೆ ಕಣ. ಅದನ್ನ ಅರ್ಥ ಮಾಡ್ಕೊಂಡು ಮೂವ್ ಅವ್ರು ಹೋದ್ರೆ ಹೋಗ್ಲಿ, ನಾನ್ ಇದನ್ ಸುಮ್ನೆ ಬಿಡಲ್ಲ. ನೀನ್ ಎಲ್ಗೂ ಹೋಗೋದ್ ಬೇಡ. ಸ್ವಲ್ಪ ದಿನ ಆಯ್ತು, ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡು. ನನ್ನ ನೀನ್ ತಡಿಬೇಡ. ಇವತ್ತೊಂದ್ ತೀರ್ಮಾನ ಲೇ, ಮಾಡ್ತೀನಿ. ನಿನಗೆ ಅಲ್ಲ, ನಮ್ಗುನು ಕೋಪ ಇದೆ. ಆದ್ರೆ ಇವಾಗ ನಾವೇನಾದ್ರೂ ಮಾಡಿ ಅವ್ರೇನಾದ್ರೂ ಹೊರಟೋದ್ರೆ ಆಮೇಲೆ ನಮ್ ಗತಿ ಯೋಚನೆ ಮಾಡು. ಕಾಸು ಹೋದ್ರೂ ಪರವಾಗಿಲ್ಲ, ಆಮೇಲೆ ನಮ್ ಪರಿಸ್ಥಿತಿ. ಲೇ ಗೋವಿಂದ, ಅವ್ರು ಏನೇ ಮಾಡಿದ್ರು ನಾವು ಅಪ್ಸೆಟ್ ಆಗ್ಬಾರ್ದು ಕಣ. ನಾವ್ ಒಂದು ಮಾತ್ರನೇ ಗಮನಿಸ್ಬೇಕು, ಅದು ಮಾಸ್ಟರ್ಗೆ ಮಾಡಿರೋ ಸತ್ಯ. ಅದು ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಬರಬಾರ್ದು. ಇದರಲ್ಲಿ ಉಪ್ಪು ಖಾರ ಏನೂ ಇಲ್ಲ. ಇದನ್ನ ಮಕ್ಕಳಿಗೆ ಕೊಡೋಣ, ಅವ್ರಿಗಿಷ್ಟ ಆಗುತ್ತೆ. ಅದನ್ನ ಖಾಲಿ ಮಾಡ್ಬಿಟ್ಟ. ಒಳ್ಳೆ ಟೇಸ್ಟು. ಇದು ಯಾವ ತರ ಚಿಪ್ಸು? ಉಪ್ಪು ಖಾರ ಏನಿಲ್ಲ. ಇದೊಂದು ಸ್ಪೆಷಲ್ ಹಾ, ಐಟಮ್. ಅದೇ, ಅದೇ. ಇದೆಲ್ಲ ಹಾ, ಯಾರಿಗ್ ತಿನ್ನಿ, ಗೊತ್ತು? ಸರ್. ಮೊದ್ಲೇ ಆರಾಮಾಗಿ ಹೇಳ್ಬಾರ್ದಾ? ಇದನ್ನ ಹಾಲು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಈ ಸರಿ ಅಡ್ಜಸ್ಟ್ ಮಾಡ್ಕೋತೀನಿ, ನೆಕ್ಸ್ಟ್ ಸರಿ ಸರಿಯಾಗಿ ಮಾಡಿ. ಬೆಳಿಗ್ಗೆ ನೀವೆಲ್ಲ ಕೋಳಿ ಹಿಡಿಯೋದಕ್ಕೆ ಏನಾದ್ರೂ ಹೋಗಿದ್ರಾ? ಎಲ್ಲ ಬೆವ್ತೋಗಿದ್ದೀರಲ್ಲ. ನಾವೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದೀವಿ ಬೈ. ನಾನಿವಾಗ ಯಾಕೆ ಬಂದೆ ಅಂತ ಗೊತ್ತಾ? ನಾಳೆಗೆ ನಮ್ಮ ಅಗ್ರಿಮೆಂಟ್ ಮುಗಿಯುತ್ತೆ. ನಮ್ ಹುಡುಗಿರೆಲ್ಲ ಹೇಗಿದ್ದಾರೆ? ಅವ್ರಿಗೆಲ್ಲ ಹಿಡ್ಸಿದೆ ಅಲ್ವಾ? ಇಲ್ಲಿ ನೋಡಿ ಬೈ, ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ಬೇರೆ ಯಾರು ನೋಡ್ಕೊಳಕ್ ಸಾಧ್ಯನೇ ಇಲ್ಲ ಬೈ. ಅದು ಸರಿನೇ. ಇಲ್ಲಿ ನೋಡು, ಅವರೆಲ್ಲ ದೊಡ್ಡ ದೊಡ್ಡ ಕುಟುಂಬದಿಂದ ಬಂದ ಮಕ್ಕಳು. ಇನ್ನು ಬೇಕು ಅಂತ ಮಾಡ್ಬೇಕು ಅನ್ಕೊಂಡ್ರು ಅವ್ರು ಹಾಗೆ ನಡ್ಕೊಳಕ್ ಆಗಲ್ಲ. ಅದೇ ಅವ್ರ ಕಲ್ಚರ್. ನೀವು ಪಾಪ ಕಷ್ಟ ಪಡ್ತಿದ್ದೀರಾ, ಅದಕ್ಕೆ ನಾನು ನಿಮಗ್ ಸಹಾಯ ಆಗ್ಲಿ ಅಂತ ನಾನು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಅಂದ್ರೆ ನಡಿದವ್ರ ಮನೆಗೆ ಹೋಗ್ಬಿಡ್ತಾರ. ಮತ್ತೆ ಹೋಗ್ದೆ
ಅವರು ದೊಡ್ಡ ದೊಡ್ಡ ಓದನ್ನ ಓದಕ್ಕಂತಾನೆ ಇಲ್ಲಿಗೆ ಬಂದಿರೋದು. ಮತ್ತೆ ನಾಳೆನೆ ಚೆಕ್ ಹಾಕಿ ದುಡ್ಡು ತಗೊಳೋದ್ ನೋಡಿ. ಎಲ್ಲ ಒಳ್ಳೇದಾಗಿ ನಡೀಲಿ. ಅಲಿಬಾಯ್, ಇನ್ ಮುಂದೆ ಈ ತರ ಬೆಸ್ಟ್ ಗೆಸ್ಟ್ ನ ನೀವ್ ರೆಡಿ ಮಾಡ್ಕೊಡ್ಬೇಕು. ಅದನ್ ಬೇರೆ ನನಗೆ ಸಪರೇಟ್ ಆಗಿ ಹೇಳ್ಬೇಕಾ? ಅದೇ ನನ್ ಕೆಲ್ಸ ಅಲ್ವಾ? ಹಾಗಾದ್ರೆ ಸರಿ ಸರಿ ಅಲಿಬಾಯ್, ಸಂತೋಷವಾಗಿ ಹೋಗ್ ಬನ್ನಿ ಅಂತ ಕಳ್ಸಿ. ಅಲಿಬಾಯ್, ಇವತ್ತಿಗೆ ಇದನ್ನ ಇಟ್ಕೊಳ್ಳಿ, ಆದ್ರೆ ಇದನ್ನೇ ಅಭ್ಯಾಸ ಮಾಡ್ಕೋಬೇಡಿ. ಇದೇ ಅಭ್ಯಾಸ ಆಗೋಯ್ತಲ್ಲ ಮಗನೇ. ಬರ್ತೀನಿ. ಸಾರಮ್ಮಕ್ಕ, ಓ ಎಲ್ಲ ರೆಡಿ ಆಯ್ತಾ? ಎಲ್ಲ ರೆಡಿ. ಮಾರ್ಕೋಸ್ ಎಲ್ಲೋದಪ್ಪ ತೋರ್ಸೋಣ. ಇವತ್ಗೆ ಸ್ಪೆಷಲ್ ತರ್ತೀನಿ ಅಂತ ಹೋಗಿದ್ದಾನೆ. ಅದೇನು ಸ್ಪೆಷಲ್ ಐಟಮ್ಸ್? ಬೆಳಗ್ಗೆ ಕೊಟ್ಟಿದ್ದ ಲಿಸ್ಟ್ ನಲ್ಲಿ ಒಂದ್ ಬಾಕ್ಸ್ ಬಿಯರ್ ಬರ್ದಿತ್ತು. ಓ, ನಾಳೆ ಒಂದೇ ದಿನ ತಾನೇ ಉಳಿದಿರೋದು, ಅದಕ್ಕೆ ಇವತ್ತು ಎಂಜಾಯ್ ಮಾಡೋದೇ ಪ್ರೋಗ್ರಾಮ್. ಮಾಡ್ಲಿ. ಚೆನ್ನಾಗ್ ಮಾಡ್ಲಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಆಳು ಮನುಷ್ಯ, ಮನುಷ್ಯನ ಮಧ್ಯೆ ಮೇಲ್ಯಾವುದು ಕೀಳ್ಯಾವುದೋ, ಮೇಲ್ಯಾವುದು ಕೀಳ್ಯಾವುದೋ. ಏ ಪಿಳ್ಳೈ, ಶೋಕ ಗೀತೆ ಹಾಡ್ಬಿಟ್ರೆ ಯಾವ ಪ್ರಯೋಜನನೂ ಇಲ್ಲ. ಎಲ್ಲಾನು ಆ ದೇವ್ರ ಲೀಲೇನೆ ಇದು. ಇಲ್ಲ ಅಂದ್ರೆ ಇಲ್ಲಿ ಇರೋ ಮನುಷ್ಯರಿಗೆಲ್ಲ ವಯಸ್ಸಾಗೋಂತ ಅವಕಾಶ ಇರ್ತಿತ್ತಾ? ವಯಸ್ಸಾಗಿರೋ ಅಪ್ಪ ಅಮ್ಮ ಬೇಡ ಅನ್ನೋ ಮಕ್ಕಳನ್ನೆಲ್ಲ ಹುಡ್ಸಿರೋದೇನೆ ಅದಕ್ಕಿಂತ ದೊಡ್ಡ ತಪ್ಪು. ದೇವ್ರನ್ನೇನಾದ್ರೂ ಎದುರುಗ್ ನೋಡಿದ್ರೆ ಒಂದು ಪ್ರಶ್ನೆ ಕೇಳ್ಬೇಕು. ಯಾರು ಯಾರನ್ನು ಬಿಟ್ಟು ಹೋಗದೇ ಇರೋ ತರ ಪ್ರಪಂಚನ ಸೃಷ್ಟಿ ಮಾಡಬಾರ್ದ ಅಂತ. ದುಡ್ಡು ಎಷ್ಟು ಬೇಕಾದ್ರೂ ಕೊಡೋಣ, ದೇವ್ರಿಗೆ ದುಡ್ಡು ಕೊಡದ? ಒಂದೇ ಒಂದ್ಸಲಿ ಮಾತ್ರ ನನ್ನ ಆವೇದನೆ ಆಲಿಸ್ತೀರಾ? ಒಂದೇ ಒಂದ್ಸಲ ಮಾತ್ರ ನಮ್ಮ ವೇದನೆ ಆಲಿಸ್ತೀರಾ? ಅಲಿಬಾಯ್ ಎಲ್ಲಿ? ಅವನ್ ಯಾವ್ದಾದ್ರು ಕುದ್ರೆ ದಂತ ಕಿತ್ತಕ್ ಹೋಗಿರ್ತಾನೆ. ಅಲಿ ಬಂದ್ರು ಬಿಟ್ರು ಆ ಮಕ್ಕಳನ್ನ ನಾವ್ ಹೋಗಿ ನೋಡ್ಬೇಕು. ಬನ್ನಿ ಇಲ್ಲಿ. ಬಾ ಬನ್ನಿ ಬನ್ನಿ. ಏನ್ ಮಾಡ್ತಿದ್ದಾರೆ? ಬೇಗ ಬನ್ನಿ. Come on darling. Sit down. ಇಲ್ಲ, ಇಲ್ಲಿ ಇಲ್ಲಿ ಕೂತ್ಕೋ. ನೀನ್ ಇಲ್ಲಿ ಕೂತ್ಕೋ. ನೀನು ಕೂತ್ಕೋ. ಕೂತ್ಕೋ. ಬಾ. ಇಲ್ಲಿ ಕೇಳಿ. ಹಲೋ ಫ್ರೆಂಡ್ಸ್, ಇವತ್ತಿನ ಸರ್ವಿಸ್ ನಾವು ಮಾಡ್ತೀವಿ. ಹಲೋ ಕಿಚನ್ ಕ್ಯಾಪ್ಟನ್, ಕಮ್ ಆನ್. ನಿಮ್ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ ಒಂದಿನ ಮಾತ್ರ ನಾವೆಲ್ಲ ಜೊತೆಯಾಗಿರೋದು. ಅದಕ್ಕೇನು ಇನ್ ಮುಂದೆನೂ ಬರ್ಬೋದಲ್ಲ. ಅದಕ್ಕಿಂತ ಒಳ್ಳೆ ನಿರ್ಧಾರ ಇದೆ. ಹೋಗದ್ ಬೇಡ ಅಂತ ಅನ್ಕೊಂಡ್ರೆ ಸಾಕಲ್ಲ. ಅದಿರ್ಲಿ, ನಮ್ಮ ಗೆಸ್ಟ್ ಹೌಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಒಳ್ಳೆ ಫೆಸಿಲಿಟೀಸ್, ಎಕ್ಸಲೆಂಟ್ ಸರ್ವಿಸ್, ಎನರ್ಜೆಟಿಕ್ ಮ್ಯಾನೇಜರ್ಸ್ ಇರೋ ಒಂದು ಸಖತ್ತಾಗಿರೋ ಜಾಗ ಇದು. ಅಷ್ಟು ಸಾಕು. ಚೀಫ್ ಕುಕ್ ಮಾಡಿರೋ ಅಡ್ಗೆ ಬಗ್ಗೆ ಹೇಳೋದ್ ಮರಿಬೇಡಿ. ಅದನ್ನ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇದೆಯಾ? ಖಂಡಿತ ಹೇಳ್ತೀನಿ. ನಮ್ ಖುಷಿ ಅಷ್ಟೇ. ಅಯ್ಯೋ, ಇವತ್ತೇನಾಯ್ತು? ಲಾಕ್ ತೆಗ್ದೇ ಇಲ್ವಲ್ಲ? ಯಾರೋ ಇದು? ಏನೋ ಇದು? ಇನ್ನೂ ಕುಡ್ದಿಲ್ವಾ? ಹಿಂಗ್ ಎಮ್ಮೆ ಬಿದ್ದಂಗ್ ಬಿದ್ದೆ. ಎದ್ದೋಳು ಎದೋಳು. ಯಾರೋ ಬೆಲ್ ಹೊಡಿತಿದ್ದಾರೆ. ಯಾರು ಬೆಲ್ ಹೊಡಿತಾ ಇರೋದು? ಎದ್ದು ಬಾರಲೇ. ಲೇ ಲೇ ಲೇ, ಎದೋಳಿ ಎದೋಳಿ ಎದೋಳಿ. ಲೇ ಎದ್ದೋಳು.
ಅವ್ನು ನಿನ್ ಮೇಲೆ ಬಿದ್ದರೆ ಚಟ್ನಿ ಆಗ್ಬಿಡ್ತೀಯಾ. ಎದ್ದೋಳು ಬಾರೋ. ಇಲ್ಲಿ ಯಾರು ಇಲ್ವಾ? ಇವತ್ ಗಾಡಿ ಬೇಡ್ವಾ? ಲೇ ಅವರೆಲ್ಲ ಎಣ್ಣೆ ಹೊಡೆದು ಚೆನ್ನಾಗಿ ಫಿಟ್ ಆಗಿ ಮಲ್ಗಿರ್ತಾರೆ. ಎಬ್ಬರ್ಸು ಬೇಗ, ಕಾಸು ಇಸ್ಕೋಬೇಕಲ್ಲ. ಹೌದು, ದುಡ್ಡು ತಗೋಬೇಕಲ್ವಾ? ಗೋಪು, ಗೋಪಿಕಾ, ಗೋಪಿಕಾ, ಲೀನಾ, ಚಿನ್ನಗಳ ಅವರೆಲ್ಲ ಎಲ್ಲ ಹೋದ್ರು. ಬಾತ್ರೂಮ್ ಅಲ್ಲಿ ಇರ್ತಾರ? ಎಲ್ಲರೂ ಸೇರಾ? ಲೇ ಲೇ, ಅಲ್ಲೆಲ್ಲರೂ ನೋಡು. ಹೋಗ್ ನೋಡು, ಹೋಗು. ನೀನ್ ಅಲ್ಲೋಗ್ ಹುಡ್ಕು. ಅವರು ಕಾಣಿಸ್ತಿಲ್ವೋ? ಲೇ ಅವ್ರ ವಸ್ತುಗಳು ಕೂಡ ಕಾಣ್ತಾ ಇಲ್ಲ. ಎಸ್ಕೇಪ್ ಆಗಿರ್ತಾರೆ. ಬಾ, ಹೋಗ್ ನೋಡೋಣ. ಬಾ ಹೋಗೋಣ.